ರೀ. ನಾನು ಆರಾಮದೀನಿ, ನೀವು ಆರಾಮದಿರಿ ಅಂತ ಭಾವಿಸ್ತೇನೆ ರೀ. ಅದೇನಂದ್ರೆ ನಾನು ಗಾರ್ಮೆಂಟ್ಗೆ ಹೊಂಟೇನಿ ರೀ. ಈಗಲ್ಲ, ಮೊದಲಿದ್ದಾನೆ ಹೊಂಟಾನೆ. ಹೋಗಿ ಬಂದು ಆಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಹಾಗಾಗಿ ನಾನು ಸಾಯಂಕಾಲನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಹಿಂದೆ ಹೆಂಗೆ ಸಪೋರ್ಟ್ ಮಾಡ್ಕೊಂತ ಬಂದಿರಲ್ಲ ಹಂಗೆ ಇದ್ರಂಗನ ಮುಂದಕ್ಕೂ ನನಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ರೀ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಯ್ಯ ನನ್ನ ಹಣೆ ಬಾರ ಎಲ್ಲಿ ಬಂದು ಹೋದ್ ನನ್ನ ಪರಿಸ್ಥಿತಿ ಅಂತ. ಏನೋ ಒಂದಿತ್ತು, ಒಂದಿಲ್ಲ, ಒಂದು ಹೆಚ್ಚು, ಒಂದು ಕಮ್ಮಿ, ಹೆಂಗೆ ಜೀವನ ಮಾಡ್ಕೊಂಡು ಬಂದ್ವಿ. ಒಬ್ಬರ ಕಡೆ ಥೂ ಅನಿಸ್ಲಿಲ್ಲ. ಆದರೆ ಈ ಮಗಳ ಕಡೆಯಿಂದ ಒಬ್ಬರ ಕಡೆ ಮಾತಾಡ್ಸ್ಕೋಣ ಅಂತ ಹೊತ್ತು ಬಂದು ಹೋತಲ್ಲ ನನಗೆ. ಏನು ಮಾಡಲಿ ಈಗ? ಇವರಿದ್ರೆ ಹೇಳಿದ್ರೆ ಸರಿ ಆಗಂಗಿಲ್ಲ. ಮೊದಲು ಸೆಟ್ಟಿನ ಮನುಷ್ಯ ಮತ್ತೇನಾರ ಮಾಡಿಟ್ರೆ ಬೇಡ ಬೇಡ. ಇವರಿದ್ರೆ ಹೇಳೋ ಧೈರ್ಯನೂ ನನಗಿಲ್ಲ. ಹಂಗಂತ ಹಿಂಗೆ ಬಿಡ್ದಂಗೆ ಕೂತ್ಕೊಂಡ್ರೆ ಇದು ಎಲ್ಲಿ ತನಕ ಹತ್ತತಿ? ಹೂವ ಏನಾರ ಆಗಲಿ, ಇದಕ್ಕೊಂದು ದಾರಿ ನಾನು ಕಂಡು ಹಿಡಿತೇನೆ. ಯಾಕೆ ಜೀವಕ್ಕೆ ಸಮಾಧಾನ ಆಗೋಲ್ದು. ಹೆಂಗಾರ ಆಗಲಿ ಒಂದ್ಸಲ ಲಲಿತಕ್ಕನ ಜೊತೆ ಮಾತಾಡಿ ಬಂದು ಆಮೇಲೆ ಮಾಡ್ತಾನೆ ನಿರ್ಧಾರನ. ಲಲಿತಕ್ಕ, ಆತೇನ ಕೆಲಸ? ಏನು ಒಳಗಾಗಿದ್ದು, ಹೊರಗೆ ಬಂದಿಲ್ಲಲ್ಲ? ಬಾರ್ಲೇ ಸುಮ್ಮನೆ ಕುತ್ಕ ಬಾ. ಕೆಲಸ ಅನ್ನೋಕೇನೈತಿ? ಮನ್ಯಾಗ ಮತ್ತು ಅವರು ಇಲ್ಲ, ಹತ್ತಿನ ಹತ್ಲ ಹೋಗ್ಯಾರ ಮಗಳ ಮನೆಗೆ. ಹಂಗಾಗಿ ಭಾಳ ಅಡುಗೆದೇನಿದ್ದಿಲ್ಲ. ಮುಂಜಾನೆ ಒಟ್ಟು ತಿಂಡಿ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಒಟ್ಟು ನಮ್ಮ ಮನ್ಯಾಗ ಅಂಬ್ಲಿ ಮಾಡು ಅಂದಾರ. ಹಂಗಾಗಿ ಏನು ತೆಗುವಲ್ಲಿ ಇವತ್ತು ಅಂಬ್ಲಿ ಒಟ್ಟು ಅನ್ನ ಮಾಡಿಬಿಟ್ರೆ ಆತು ನೋಡಿ ಅಡಿಗೆ. ಹಾಗಾಗಿ ಒಟ್ಟು ಮುಗಿಸಿ ಹೊರಗೆ ಬಂದ್ರೆ ಆತಂದು ಒಳಗೆ ಇದ್ದೆ. ಯಾಕೆ ನೀನು ಯಾಕೆ ಸಪ್ಪದಿಯಲ್ಲ? ಆರಾಮದಿಲ್ಲ? ಇಲ್ಲವ, ಹಂಗೇನಿಲ್ಲ, ಆರಾಮದಾನೆ. ಅದು ಇದು ಜಿಟ್ಟಿ ಅವೆಂಥವು ರೆಕ್ಕೆ ಹುಳ ಅಂತಾರಲ್ಲ, ಅವು ಆಗ್ಬಿಟ್ಟವ. ಅದಕ್ಕೆ ಒಟ್ಟು ಜಿಟ್ಟಿ ಪುಡಿ ಇದ್ರು ಕೂಡ ಅವು ಕುದುರಿಸ್ತೀನಿ. ಜಿಟ್ಟಿ ಪುಡಿ ಅಂದ್ರೆ ನೀಸ ಯಾವಾಗಾರ ಉದುರಿಸ್ತಿಲ್ಲ ಅಂಥದ್ದು ಬೇಡ. ಅದಾದ್ರೆ ಐತೆ ಮನ್ಯಾಗ. ಹೊಲಗಳಾಗ ಗಿಡಕ್ಕೆ ಹಾಕ್ತಿರಲ್ಲ ಅಂಥದ್ದಿದ್ರು ಕೊಡು. ಒಟ್ಟು ಇವ ಅವು ಕಾಟ ತಡ್ಕೊಳಕ್ಕಾಗಲ್ಲವ ಇವ, ಅದಕ್ಕೆ ಅಷ್ಟೇ. ಏನು ನಾನು ಏನು ಅಂತ ಅಂದ್ಕೊಂಡೆ. ಅದಾದ್ರೆ ಐತೆ ತಗ, ಅಲ್ಲಿ ಮೊನ್ನೆ ಗಿಡಕ್ಕೆ ಹಾಕಿ ನಿಮ್ಮ ಅಣ್ಣಾರು ತಂದಿಟ್ಟಾರ. ಒಯ್ದು ಹಾಕು, ಅವು ಹೇಳ್ಬಾರ್ದು ಅಂತಾರೆ ಮನ್ಯಾಗ. ಇದನ್ನ ಹಾಕಿದ್ರೆ ಹೋಗುದು, ನೀನು ಯಾಕೆ ಅದನ್ನ ಕೇಳಾಕತ್ತೀವಿ? ಇಲ್ಲಿ ಬಿಡಲ್ಲ ಅಂತಕ್ಕ, ಈ ಪುಡಿ ಮನೆಯಿಂದ ಹಾಕಿ ನೋಡಿದವ ಯಾಕೆ ಹೋಗವಲ್ವ ಅವು. ಅದಕ್ಕೆ ನಿಮ್ಮ ಮನ್ಯಾಗ ಒಟ್ಟು ಔಷಧಿನ ಇಸ್ಕೊಂಡು ಹೋದ್ರಾತಂದು ಬಂದು ನೋಡು. ಅದಕ್ಕೇನು ತಿನ್ನೋದಲ್ಲ ಉಣ್ಣೋದಲ್ಲ, ಅದೇನು ಏನು ಒಂದು ಇಟ್ಕೊಟ್ರೆ ಕಮ್ಮಿ ಬೀಳೋದಲ್ಲ. ಸರಿ ತಗಲ್ಲ ತಕ್ಕ. ಅಂದಂಗೆ ಏನಾಯ್ತು ನಿನ್ನ ಮಗಳ ವಿಚಾರ? ಎಲ್ಲಿ ತನಕ ಬಂತು? ಮದುವೆ ಮಾಡಕ್ಕೆ ಹ್ಞೂ ಅಂದ್ರೆ ಏನದ ನಿಮ್ಮ ಮನೆಯವರು? ಅನ್ನಕ್ಕೆ ಏನೈತೆ ಅಲ್ತಕ್ಕ, ಅವನಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಹುಡುಗ ಕೊಡಕ್ಕೆ. 4 ಲಕ್ಷ ರೂಪಾಯಿ ರೊಕ್ಕ ಕೇಳಾಕತ್ತಾರ ಅವರು ಅಂತಂದು. ಆದರೆ ಬೇರೆ ಇನ್ನು ಸುದ್ದಿ ಗೊತ್ತಾಗಿಲ್ಲಲ್ಲ ಇನ್ನು. ಅವನು ನಮ್ಮ ಭಾಗ್ಯನ ಗಂಡ, ಎಣ್ಣೆ ಹೆಂಡತಿ ಮಗ ಅಂತ ಹುಡುಗ. ಮೊನ್ನೆ ಇವು ಪ್ರಶಾಂತ್ ಹೋಗಿ ಎಲ್ಲ ಪತ್ತೆ ಹಚ್ಕೊಂಬಂದಾನ. ಪತ್ತೆ ಹಚ್ಚಕಂದ್ರೆ ಅದಕ್ಕೆ ಏನು ಹೋಗಿದ್ದಿಲ್ಲ, ಅವನೇನೋ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಂತ. ಅದಕ್ಕೆ ಇವ್ರಿಗೆ ಫೋನ್ ಮಾಡ್ಯಾರ ಅವರು, ಮತ್ತು ಬರ್ರಿ ಅಂತಂದು. ಮಗ ಲೇಟ ಆಗಲಿ ಅದಕ್ಕೆ ಇವ್ರು ಹೋಗಿ ನೋಡಕ್ಕಂತ ಇವ್ರು ಹೋಗ್ಯಾರ. ಅಲ್ಲೇ ಪ್ರಶಾಂತನ ಹೋಗ್ಯಾನ, ಅವ್ರ ಗೆಳೆಯಾಗ ಯಾರಿಗೆ ಆರಾಮಿಲ್ಲ ಅಂತಂದು. ಅಲ್ಲಿ ಹೋದಾಗ ಗೊತ್ತಾತ, ಹಿಂಗ್ರಿ ಮಾವರ ಇದ್ರು ಇವ್ರ ಅಪ್ಪರಂತವ್ರು ಅಂತಂದು ಸುದ್ದಿ ತಂದವ. ಅವಾಗಿದ್ದ ಅಂತೂ ಬ್ಯಾಡಲ್ಲಂತಕ. 8 ಲಕ್ಷ ರೂಪಾಯಿ ಹೋಗ್ಲಿ, ಕಡೆ ನಂದು ಹೊಲ ಹೋಗ್ಲಿ, ಮನೆ ಹೋಗ್ಲಿ, ಎಲ್ಲ ಮಾರಿ ಆಗಲಿ ಮದುವೆ ಮಾಡ್ತಾನಕ್ಕಿದೆ. ಆದ್ರೆ ಆ ಸುಳ್ಳೆ ಮದ್ದು ಮಾತ್ರ ಕೊಡಂಗಿಲ್ಲ ಅಂತ ಅಂತಾನವ. ಹಿಂಗಂದ್ರೆ ಹೆಂಗೆ ಮಾಡ್ಲಿಲ್ಲತಕ್ಕ ನಾನು? ಯಾರ ಕಡೆಗೆ ಅಂತಂದು ಒಡಗೆ ಕೊಟ್ಬೇಕು ಅನ್ನಂಗೆ ಆಗ್ಬಿಟ್ಟವ ನನಗಂತ. ಸಾಕಾಗಿ ಹೋಗೈತೆ ಅಲ್ಲಲ್ತಕ್ಕ, ಜೀವನ ಬೇಸರ ಆಗೈತೆ ನೋಡಿ ನನಗಂತ. ಅಯ್ಯ ಚಲೋ ಆತ್ಬಿಡು, ಹೋಗಿ ಬಂದು ಇಲ್ಲೇ ಸುತ್ತರ್ಕಂತಿದ್ದು. ಬೇಸ್ ಆತ್ಬಿಡು. ಆ ಅತ್ತಿ ಮನೆಗೊಬ್ರು, ಈ ಅತ್ತಿ ಮನೆಗೊಬ್ರು, ಚಲೋ ಹುಡುಕಿದ್ರು ಬಿಡ್ಲಿ ನಿನ್ನ ಮಕ್ಳು ಏನಾರ ಆಗಲಿ. ಏನಲ್ಲಲ್ತಕ್ಕ, ಹೆಂಗಂತೀಯಲ್ಲ? ಅಯ್ಯ ಮತ್ತೇನು ಅನ್ಬೇಕಲೆ? ಹೋಗಿ ಬಂದು ಎಲ್ಲ ಒಟ್ಟು ಲಲಿತಕ್ಕನ ಕುಟುಂಬಕ್ಕೆ ಎಲ್ಲರೂ ಜೊತೆ ಆದ್ರೆ ನೋಡು. ಒಟ್ಟು ಒಂದೇ ಫ್ಯಾಮಿಲಿ ಆತಲ್ಲ, ಚಲೋ ಆತ್ಬಿಡು. ಇನ್ನು ಮದುವೆ ಅದಾಕ ಕರೆ ಬಿಡಲ್ಲ ಲಲಿತಕ್ಕ. ಅದು ಏನು ಮದುವೆನ ಆಕತ್ತ, ಏನು ಮಸಣಕ್ಕೆ ಸೇರ್ತವೆ. ಏನೋ ಅಂದಲ್ಲೇ, ಏನೋ ಅಂದೇವ ಲಾಸ್ಟಿಗೆ ಅರ್ಥ ಆಗಲಿಲ್ಲ ನನಗೆ. ಏನಿಲ್ಲ ತಗಲ್ಲ ಅಂತಕ್ಕ, ಪುಡಿ ಕೊಡು ಒಟ್ಟು ಹುಕ್ಕನ ಮನೆಗೆ. ನಾನೊಂದು ಮುಟ್ಟ ಮತ್ತು ನೀನೊಂದು ಮುಟ್ಟ, ಕೈ ಭಾಳ ಇದಾಕತ್ತದ, ಘಾಟ್ ಜಾಸ್ತಿ ಐತಿ. ಅದಕ್ಕೆ ಹೊರ ಬಾಟ್ಲಾಗ ಐತಿ ನೋಡು, ಈ ಕಡೆ ಮೂಲೆಗ ಇದ್ರ ಸಾಮಾನು ಇಟ್ಟಿರ್ತೇವೆ ನೋಡು, ಕುಂಟಿ ಪಂಟಿ ಅಂತವು ಅಲ್ಲೇ ಐತಿ. ತಗೊಂಡು ಹಾಕೊಂಡು ಇಟ್ಬೇಕಾಟ. ಸರಿ ತಗಲ್ಲ ಅಂತಕ್ಕ. ಇವತ್ತು ಶಾಲೆಗ ಮೀಟಿಂಗ್ ಐತಿ, ಮತ್ತೆ ನಿಮ್ಮ ಅಪ್ಪ ಅವನ್ನ ಕರ್ಕೊಂಬರ್ರಿ ಅಂದಾರ ಸರ್. ಇಬ್ರು ಬರ್ಬೇಕು ನೋಡುವ,
ನೀವು, ಇಲ್ಲ ಅಂದ್ರೆ ಸರ್ ನಮಗೆ ಬೈತಾರ, ನೀವು ಮನ್ಯಾಗ ಹೋಗಿ ಹೇಳಂಗಿಲ್ಲ ಅಂತಂದೆ. ಏನು ಇಬ್ರು ಬರ್ಬೇಕ? ಏನ್ ಸಾಲೆ ಊಟ ಇಟ್ಟಿರ್ತಾರೇನ ಮನೆ? ಏನ್ ಬದುಕು ಬೆಳೆ ಏನ್ ಮಾಸ್ತರ್ ಬಂದ್ ಮಾಡ್ತಾರಂತ? ಹಾಗಂತಲ್ಲಪ್ಪ, ಅಲ್ಲೇ ನಿಮ್ಮ ಅಪ್ಪ ಅದನ್ನ ಕರ್ಕೊಂಡು ಹೋಗು. ಮತ್ ನಾನು ಎಲ್ಲಿ ಬರಕ್ ಹೋಗ್ಲಿ? ಮೊದ್ಲ ಮನ್ಯಾಗ ಕೆಲಸ ಸಿಕ್ಕಾಬಿಟ್ಟೆ ಐತಿ. ಮತ್ ಅಂತಂದ್ರ ಸಾಲಿಗೊಮ್ಮೆ ಮನೆಗೊಮ್ಮೆ ಅಡ್ಡಾಡಿಕಂತ ಕುಂದ್ರಲೇನ್ ನಾನು? ನಾ ಬರೋದಲ್ ತಗ, ಹೋಗು ಹಂಗ. ನೀನ ಬರವ ಅಪ್ಪ ಅಂದ್ರ ಮಾಸ್ತರ್ ಹೇಳಿ ಬರ್ತಾರ, ಹೊಡಿರಿ ಜಗ್ಗಷ್ಟು ಓದೋದ್ ಬರೋದ್ ಕಲಿಸ್ರಿ ಅವ್ನಿಗೆ ಅಂತಂದ. ಅದಕ್ಕವ ನೀನ ಬಾ. ಏನು ಹಂಗಲ್ಲ ಹೇಳ್ಬರ್ತಾನ ನಿಮ್ಮಪ್ಪ? ನಾವ 4 ಬಳ್ಳಿ ಹಚ್ಚಿ ಮಕ್ಕಳು ಹೊಡೆದಲ್ ಮನ್ಯಾಗ ಮಾಸ್ತರ್ಗಳಿಗೆ ಹೊಡಿರಿ ಅಂತ ಹೇಳಿ ಬರ್ತಾನೇನ? ಬರ್ತಾಡಿ ನಿಮ್ಮಪ್ಪ ಇವತ್ತು ಕೇಳ್ತಾನೆ. ನೀ ಆಮೇಲೆ ಕೇಳ್ತೇವಂತೆ, ಇವತ್ತು ಸಾಲಿ ನೀನ ಬರ್ಬೇಕು ನೋಡು. ಮತ್ತ ಆಕಿ ಕೊಟ್ರವ್ವ ಆಕಿ ಬರಕತ್ತಾಳಂತ ಏನು? ಯಾವಾಗ್ಲೂ ಕೊಟ್ರ ರೌನ ಬರೋದ, ಅವ್ರ ಅಪ್ಪಾಜಿ ಬರಂಗಿಲ್ಲ. ನೀನ ನೋಡು ಅಪ್ಪಾಜಿ ಕಳಿಸ್ಕೊಂಡಿರ್ತಿದ್ದಿ. ಆತ್ ತಗೊಳಪ್ಪ, ಆಕಿ ನಾನು ಬರ್ತೇವಂತ. ಆತು ಸಾಲಿಗೆ ಹೋಗಿ ನೀನು, ನಾ ಎಲ್ಲ ಬರ್ತಾನೆ ಅಂತ ಮಧ್ಯಾಹ್ನಕ್ಕೆ. ಆಕಿ ಶರವ ನಾನು ಕೂಡ. ಸರಿ ಅವ. ಇವತ್ತೇನು ಕೆಲಸ ಇಲ್ಲ ಮನ್ಯಾಗನ, ಹೊಲದಾಗ ಏನು ಬದುಕಿಲ್ಲ ಅಂತ ಅಂದ್ಕೊಂಡೆ. ಮತ್ತೆ ಹೊರಗೆ ಹೋಗೋದು ಒಂದು ಬಂತು. ಒಟ್ಟು ಮಾಡಿಟ್ಟು ಹೋಗ್ಯಾರ ಬಂದ್ರೆ ಆತತ್ಲಾಗ. ಮತ್ತು ಆ ಹುಡುಗನ ಹಂಗಂತತಿ ಸಾಲಿ ಕಂಡು ಟೀಚರ್ನ ಭೇಟಿಯಾಗಿ ಒಟ್ಟು ಆಕಳಿಗಳು ಹುಲ್ಲು ಪಲ್ಲು ಕುಯ್ಕೊಂಬಂದ್ರೆ ಅದು ಒಂದು ಕೆಲಸರ ಆಕತಿ. ಲಲಿತಕ್ಕ ಸಾಲಿಗೆ ಹೋಗೋಣ ಬರ್ತೀಯನ? ಹೋಗ ಶರಕ, ಈಗ ಸಾಲಿಗೆ ಹೋಗ್ಬೇಕ? ಇಷ್ಟು ವಯಸ್ಸಾದ್ಮೇಲೆ ಮಾಸ್ತರ್ಗಳು ಏನು ಅನ್ನೋಕ್ಕಿಲ್ಲವ ತೀರ ನಮಗೆ ಕಲಿಸಿದ್ದಾರೇನವ್ರು? ಬೇಡವಾ ಹೊಲ್ತೆಗಿ ನಾನು ಹೋಗಕ್ಕೆ. ನೀ ಬೇಕಾದ್ರೆ ಹೋಗವ, ನೀನು ನೋಡಿದ್ರೆ ಬೇಕಾದ್ರೆ ಅಂತ ತೆಳ್ಳಗದಿದೆ, ಒಂದು ಅಂಗಿ ಪಂಗಿ ಹಾಕ್ಯಂದು ಹೊಂಟೆ ಅಂದ್ರೆ ಸಣ್ಣ ಹುಡುಗಿ ಕಂಡಂಗೆ ಕಾಣ್ತಿದ್ದಿ. ನೀ ಹೋಗಿ ಕುಂತ ರೆಡ್ಡಿ ಇಲ್ಲ, ನಾನಂತೂ ಒಲ್ಲವ. ಏನಲ್ಲ ಅಂತಕ್ಕ ನೀನು? ಟೀಚರ್ಗಳು ಯಾಕೆ ಕರೆ ಕಳ್ಸ್ಯಾರ, ಅದಕ್ಕೆ ಬರ್ತಾಳಣ್ಣ ಅಂತ ಕರೆದ್ರೆ ಹೆಂಗಂತಿಯಲ್ಲ? ಯಾಕೆ ನಮ್ಮ ವಯಸ್ಸಿನ ಕಲೀಲಿಲ್ಲ ನಾವಾಗ? ಅದು ರಾತ್ರಿ ಸಾಲಿ ಅಂತ ಬಂದಿತ್ತಲ್ಲ, ಅವಾಗ ಭಾಳ ಮಂದಿ ಕಲ್ತ್ರು ಗೊತ್ತೇನ? ನೀನು ಈ ಕಲಿಯಾಕ ಒಲ್ಲೆ ಅಂತಿದ್ದಿ. ಏನತ್ತ ಹುಡ್ರ ಕೈ ಹೇಳಿಸ್ಕೊಂಡು ನಾವು ಕಲಿಯೋಣ ಸಾಲಿನ? ಹೋಗ ಯವ್ವ, ಇದ್ದದ್ದು ಮಾಡಿದ್ರೆ ಸಾಕಾಗೈತಿ. ಈಗ ಮತ್ತೆ ಇನ್ನೇನು ಕಲಿಯೋದು ಮಾಡ್ತೀವಿ. ಅದು ಸಾಲಿಗೆ ಈಗ ಅಂದಲ್ಲ, ಅದಕ್ಕೆ ಹಂಗೆ ನಕಲಿ ಮಾಡಿದ್ದು ನಾನು. ಇನ್ನೂ ಹುಡ್ರಿ ಈಗ ಹೋಗ್ಯ ಬಿಡ, ಮಾಸ್ತರ್ಗಳು ಬರ್ಬೇಕು ಬೇಡ ಸಾಲಿಗೆ. ನಾವು ಹೋಗಿ ಮುಂದೆ ಕುತ್ಕೊಂಡು ಏನು ಮಾಡೋದೈತಿ? ಅದಕ್ಕೆ ಒಂದಿಟ್ಟು ತಡದು ಹೋದ್ರ ತಡಿ ಕುತ್ಗ ಚಾ ಮಾಡ್ಕೊಂಬರ್ತೇನೆ. ನಾನು ಒಬ್ಬಾಕೆ ಆಗಿದ್ದೆ, ಆಕಿ ಸುಮ್ಮನೆ ಬಂದಿದ್ಲವ, ತಡ ಇಲ್ದಂಗೆ ಹೋಗೇ ಬಿಟ್ಲು. ಇಲ್ಲಾಂದ್ರೆ ಆಕಿ ನಾವು 3 ಸೇರಿ ಕುಡಿಯಾಕೆ ಬರ್ತಿತ್ತು. ಆಕಿಗೆ ಪುರ್ಸತ್ತಿಲ್ಲ ಬಿಡವ, ಹಂಗಲ್ಲ ನಾಯಿಗಿರಿ ಅದಾವೇನ? ಇಲ್ಲ ಅಂದ್ರೆ ಅಲ್ಲಿರ್ತಾಳೆ, ಅಲ್ಲ ಅಂದ್ರೆ ಮತ್ತೊಂದಂತೆಲ್ಲ ಇರ್ತಾಳೆ, ಒಂದು ಕಡೆ ನಿಲ್ಲೋದೇ ಇಲ್ಲ. ಇಲ್ಲಿ ಬಿಡ ಕುಂದಿರ್ತಿದ್ಲ ಏನ, ಅವು ಮನ್ಯಾಗ ಎಂಥವ ಕ್ಯಾಂಪಿರುವೇನು ಕೆಂಜಿಗನ ಆಗ್ಯಾವ ಅಂದ್ಲವ. ಅದಕ್ಕೆ ಜಿಟ್ಟಿ ಪುಡಿ ಬೇಡ ಅಲ್ಲತಕ್ಕ ಹೋಗಲ್ಲದಕ್ಕೆ, ಯಾವ ಗಿಡದ ಔಷಧಿ ಇದ್ರು ಕೊಡು ಪುಡಿಗಳು ಹಾಕ್ತೀನಿ ಅಂತ ನಂದ್ಲ. ಅದಕ್ಕೆ ಅಲ್ಲೇ ಐತೆ ನೋಡುವ ತಗೊಂಡು ಹೋಗುವ ಅಂತಂದು ಹೇಳಿದೆ. ಹಂಗೆ ಹೋಗೇ ಬಿಟ್ಲಾಕಿ, ನಿಲ್ಲಿಲ್ಲ. ಆಯ್ತು ನಡೆದತ್ತೆ, ಬಡ ಬಡ ಚಾ ಕುಡಿದು ಹೋಗ್ಯಾರ ಬಂದ್ರೆ ಆತ. ಅಂತೂ ನಮಗೆ ಬರೋದ್ರಾಗ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡೆ, ಕಾಣ್ದಂಗೆ ಎಲ್ಲರೂ ಇಡ್ಬೇಕು ಇದನ್ನು. ಮತ್ತಿಲ್ಲ ಅಂದ್ರೆ ಇದು ಏನೋ ಆಯ್ತಾ ಅಂತ ಕೇಳ್ಕೊಂತ ನಿಲ್ತಾಳ. ಇವನೊಬ್ಬ ಫೋನು ಮಾಡಿಲ್ಲ, ನಾನು ಹಚ್ಚಿ ಮಾತಾಡ್ತಂತ ತಡೆ. ಹಲೋ ಹಲೋ, ಎಲ್ಲಿದ್ದೀವಿ? ನಾನು ಫುಲ್ ರೆಡಿ ಆದೆ, ಬ್ಯಾಗ್ ಎಲ್ಲ ತಗೊಂಡೆ. ನೀನು ತಯಾರಾಗಿರೋದಿಲ್ಲ? ಆಮೇಲೆ ಎಂಟನೇ ಕೈ ಕೊಟ್ಟು ನೋಡು ಮತ್ತೆ. ಇಲ್ಲ ಹಾಗೆಲ್ಲ ಏನಾಗೋದಿಲ್ಲ, ನೀವೊಂದು ಹುಷಾರ್ಲೇಪ್ಪ. ಆದ್ರೆ ನಿಮ್ಮ ಮನೆಗೆ ಗೊತ್ತಾಗಬಾರ್ದು ನೋಡು, ಭಾಳ ಹುಷಾರು. ಸರಿ ಇಡ್ಲೇ, ನಾ ಫೋನು ಇನ್ನೂ ಸ್ವಲ್ಪ ಕೆಲಸ ಐತೆ ನಂದು. ಸರಿ ತಗೋ ಇಡು. ಈ ಫೋನ್ ಒಂದು ಬ್ಯಾಗ್ನ ಹಾಕ್ಕೊಂಬಿಟ್ರೆ ಮುಗಿದ ಕೆಲಸ. ಸೈಲೆಂಟ್ ಮಾಡಿ ಹಾಕ್ಬಿಡ್ತಾನೆ. ಆಮೇಲೆ ಹೋಗೋ ಮುಂದೆ ಅವಸರದಲ್ಲಿ ನೆನಪಾರೋದೆ ಅಂದ್ರೆ ಮತ್ತೆ ದೊಡ್ಡ ವಜ್ಜೆ ಅದು. ಪಲ್ಲವಿ, ಅಯ್ಯೋ ಬಂದ್ಲು, ಅಲ್ಲಿ ತೆಗೆದಿಡ್ಬೇಕು. ಏನವ ಹೇಳ? ಏನಿಲ್ಲವ, ನೀನು ಹೊಡೆದ್ನಲ್ಲ, ಹೊಡೆದು ಭಾಳ ಬಿತ್ತೇನೆ ಮಗಳ. ಬೇಸರ ಮಾಡ್ಕೋಬೇಡವ, ಸಿಟ್ಟು ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹೊಡೆದ್ಬಿಟ್ಟೆ. ಇಲ್ಲಿ ಬಿಡವ. ಹೌದೇನು? ಇರಲಿ ಬಿಡವ, ಹೊಡೆದ್ಬಿಟ್ಟಂತನಾರು ಹೆಂಗೆ ಹೇಳ್ತಿದ್ದಿ? ಅನ್ನ ಮಾಡ್ಯಾನ ನೋಡು, ಒಂದು ಈಟು ತುಪ್ಪ ಹಾಕ್ಯಂದು ಊಟ ಮಾಡಿಬಿಡ. ಏನು ನಾನು ಇಲ್ಲ ಹೊರಗೆ ಹೋಗಿ ಬರ್ತೇನೆ, ನೋಡಿ ಕೆಲಸ ಐತೆ ನಂದು. ಸರಿ ತಗೊಳವ. ದೇವ್ರೆ ನಾನು ಕ್ಷಮಿಸ್ಬಿಡಪ್ಪ, ನಾನು ಹಡದ ಮಗಳಿಗೆ ನಾನೇ ವಿಷ ಹಾಕಕತ್ತೇನೆ. ಏನು ಮಾಡ್ತೀವಿ? ಇದು ಬಿಟ್ಟರೆ ನನಗೆ ಬೇರೆ ದಾರಿನೇ ಇಲ್ಲ. ಹಂಗಂತಂದು ಆಕೆಗೆ ಒಬ್ಬಾಕಿಗೆ ವಿಷ ಹಾಕಿ ಬಿಡಲ್ಲ. ನಾನು ಒಂದು ಜೀವಕ್ಕೆ ಏನಾದ್ರು ಮಾಡ್ಕೊಂಡು ಆಕೆಯಿಂದ ನಾನು ಹೋಗ್ತೀನಿ ಭಗವಂತ, ನನ್ನ ಕ್ಷಮಿಸ್ಬಿಡಪ್ಪ. ನಾವಿಬ್ಬರು ಹೋಗೋದ್ರದ್ದು ಮನೆಗೆ ಇದ್ದರ ನೆಮ್ಮದಿಯಾಗಿರ್ತಾರಲ್ಲ, ಅಷ್ಟೇ ಸಾಕು ನನಗೆ, ಅದ ಖುಷಿ. ಸುಮ್ಮನೆ ಏನ್ಲೇ ನೀನು ಅಪರೂಪ ಆಗ್ಬಿಟ್ಟು ನೋಡು, ನನ್ನ ಕಣ್ಣಿಗೆ ಬೀಳುವಲ್ಲಿ. ಬಾರ ಸರಕ್ಕೆ ಹೆಂಗಂತೀಯಲ್ಲ, ನಾನು ಕಾಣಕತ್ತಿಲ್ಲ, ನೀನು ಬಂದಿಲ್ಲ ನಮ್ಮ ಮನೆ ಕಡೆಗೆ. ಇರ್ಲಿ ಬಿಡು, ಬಾ ಕುತ್ಗ. ಏನು ಬಂದದ್ದು ಸಮಾಚಾರ? ಏನಿಲ್ಲ ಸಮಾಚಾರ ಏನೈತಿ, ಹಂಗ ಒಟ್ಟು ಶಾಲೆಗ ಮಾಸ್ತರ್ಗಳು ಕರೆದಾರಂತ. ಅದು ಎಂಥದ ಪೀಟಿಂಗ ಇಟ್ಟಾರಂತವ. ಅದಕ್ಕೆ ಹೋಗಿ ಒಟ್ಟು ಮಾತಾಡಿ ಹೇಳಿ ಬಂದ್ರೆ ಆತ ಅಂತ ಹೊಂಟಿದ್ವಿ.
ಆಕಿ ಲಲಿತಕ್ಕಿದ್ದು ಯಾಕೆ ಸುಮ್ಮನೆ ಬೇಜಾರ್ದಾಗ ಹೋದ್ಲು ಅಂದ್ಲ. ಅದಕ್ಕೆ ತಡಿ ನಾನು ಕರ್ಕೊಂಬರ್ತಾನೆ, ಒಟ್ಟು ಮಾತಾಡಿದ್ವಿ ಅಂದ್ರೆ ಅಷ್ಟು ಕುತ್ಕೊಂಡು ಬೇಜಾರು ಹೋಗತ್ತೆ ಅಂತ ಬಂದು ನೋಡಷ್ಟ. ಬಾ ಹೋಗ್ಬರ ಸಾಲಿ ತನಕ ಏನು ಮಾಡ್ತೀವಿ ಮನೆ ಕುತ್ಕೊಂಡು ಒಬ್ಬಾಕಿನ. ಹ್ಞೂನವ ಮನೆಯಾಗೆ ಕುಂತು ಕುಂತು ಬೇಜಾರು. ಸರಿ ತಗ ಬರ್ತಾನೆ. ಪಲ್ಲವಿ ಊಟ ಮಾಡ್ಬಿಡು ನೀನು. ಏನು ಆ ತಾಟ್ನಾಗ ಹಾಕಿಟ್ಟ ನೋಡು, ಹಾಲು ಕೆನೆ ಮೊಸರು ಉಪ್ಪು ಉಪ್ಪಿನಕಾಯಿ ಎಲ್ಲ ಹಾಕಿಟ್ಟನೆ, ಉಂಡ್ಬಿಡು. ನನ್ನ ದಾರಿ ಏನು ಕಾಯಕ್ಕೆ ಹೋಗಬೇಡ. ಹಾಂ ಸರಿ, ನಾನು ನಿಮ್ಮ ಶಾರದೋಡ ಒಂದು ಜೊತೆ ಹೊರಗೆ ಹೋಗ್ಬಿಡ್ತಾನೆ. ಏನು ಸರಿ ತಗೊಳವ, ಹೋಗು. ಮನೆಗೆ ಹೆಂಗು ಅಮ್ಮನೂ ಇಲ್ಲ, ಅವನು ಹೊರ ಹೋದ್ಲು. ಇದು ಸರಿ ಟೈಮ್. ಬ್ಯಾಗ್ ತಗೊಂಡು ಬಿಡ ಹೋಗ್ಬಿಟ್ಟು ಬಿಡ್ಬೇಕು, ಮನೆಯನ್ನು ಖಾಲಿ ಮಾಡ್ಬೇಕು ಜಲ್ದಿ. ಅವ್ವ ಊಟ ಮಾಡು ಅಂತ ಅಂದ್ಲು. ಉಳ್ಕೊಂತ ಕುಂತ್ರೆ ಹೊತ್ತಾಕತಿ. ಏನು ಮಾಡ್ಲಿಗ, ಉಂಡಿಲ್ಲ ಅಂದ್ರೆ ಬೇಡ ಹೊರಗೆ ಹೋಗೋ ಮುಂದೆ ಊಟ ಮಾಡು ಅಂದಾಳು. ಅಂದಾಗ ಹಂಗೆ ಹೋಗೋದು ಚಲೋ ಅಲ್ಲ. ಒಂದು 4 ತಿಂದ ಹೋಗ್ತಾನೆ ಏನಾರ ಆಗಲಿ. ಊಟ ಮಾಡಿ ಇಲ್ಲೇ ಮಕ್ಕಂದಾಳ ಅನ್ನಂಗೆ ತೆಲ್ದೊಂಬಿದ್ದ ಉದ್ದಗಿಟ್ಟು ಒಂದು ಚದರ ಹಚ್ಚಿ ಹೋಗ್ಬಿಡ್ತಾವೆ.